ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 4th ಡೇ ವ್ಲಾಗ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವಿವತ್ತು ಮಾರ್ನಿಂಗು ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಆನ್ ದ ವೇ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಸೊ ನೂಸೋ ಪ್ಯಾನೆಡ ಐಲ್ಯಾಂಡಿಗೆ ಹೋಗಬೇಕು ಅಂತಂದೇಳಿ ನಾವು ಬುಕ್ ಮಾಡ್ಕೊಂಡಿದ್ವಿ ಪ್ಯಾಕೇಜಸಲ್ಲಿ. ಅದು ಮೀನ್ಸ್ ಅದೇ ಸಪ್ರೇಟ್ ಪ್ಯಾಕೇಜ್ ಮಾಡ್ಕೊಂಡಿದ್ವಿ. ಅದ್ರದ್ದು ಟ್ಯಾಕ್ಸಿ ಡ್ರಾಪು ಮತ್ತು ಕ್ರೂಸ್ದು ಬುಕ್ಕಿಂಗು, ಆಮೇಲೆ ಅಲ್ಲಿ ನಮಗೆ ಒಂದು ಟ್ಯಾಕ್ಸಿ ಇರುತ್ತೆ. ಸೊ ಎಲ್ಲ ಸೇರಿ ಅದು 50 ಲ್ಯಾಕ್ಸ್ ಆಯಿತು. ಅಂತಂದರೆ ಅಲ್ಲಿಗೆ 57 ಲ್ಯಾಕ್ಸ್ ಏನೋ ಆಗಿತ್ತು, ಬಾಲಿ ಇಂಡೋನೇಷ್ಯಾ ಕರೆನ್ಸಿಯಲ್ಲಿ. ಸೊ ನಮ್ದು ಇಂಡಿಯಾದಲ್ಲಿ ಒಂದು 25K ಏನೋ ಆಗ್ಬೋದು ಅನಿಸುತ್ತೆ. ಸೊ ಬುಕ್ ಮಾಡ್ಕೊಂಡಿದ್ದು ಅವ್ರು ಪಿಕಪ್ ಮಾಡೋಕ್ಕೆ ಬಂದಿದ್ದರು. ಆಮೇಲೆ ನಮಗೆ ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಟಿಕೆಟ್ ಎಲ್ಲ ನಮಗೆ ಕೊಡಿಸ್ಬಿಟ್ಟು, ಸೊ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಇದು ಕ್ರೂಸ್ಗೆ ಹೋಗೋ ಅಂತಂದೇಳಿ, ಇದು ಕ್ರೂಸ್ಗೆ ಎಂಟ್ರಿ ಆಗೋ ಪ್ಲೇಸಸ್ಸು. ಸೊ ಇಲ್ಲೆಲ್ಲ ಚೆಕ್ಕಿಂಗ್ ಇರುತ್ತೆ ನಮಗೆ. ಸೊ ಇಲ್ಲೆಲ್ಲ ಸೀನಲ್ಲಿ ಕ್ರೂಸೆಲ್ಲ ನಿಂತ್ಕೊಂಡಿದೆ. ಹಾಗೆ ನಾವು ಕೂಡ ಟಿಕೆಟ್ ನಮ್ಗೆ ಆಲ್ರೆಡಿ ನಾವು ಬುಕ್ಕಿಂಗ್ ಮಾಡಿಸ್ಕೊಂಡಿದ್ವಲ್ಲ, ಸೊ ನಮಗೆ ಬೇಗ ಸಿಕ್ಕಿತ್ತು. ಇಲ್ಲಾಂದರೆ ನಾವು ಇಲ್ಲೇ ಬಂದೆಲ್ಲ ಬುಕ್ ಮಾಡ್ಕೋಬೇಕಾಗಿತ್ತು, ತುಂಬ ಲೇಟ್ ಆಗ್ತಾಯಿತ್ತು. ಸೊ ಹಾಗೆ ಎಲ್ಲ ನಮಗೆ ಚೆಕ್ಕಿಂಗ್ ಮಾಡಿ ಬೋರ್ಡ್ ಆಗ್ತಾ ಇದ್ದೀವಿ ನಾವು. ತುಂಬ ಜನನೇ ಬಂದಿದ್ದರು ಕೂಡ ಕ್ರೂಸಲ್ಲಿ ಹೋಗೋಕ್ಕೋಸ್ಕರ. ಆಮೇಲೆ ತುಂಬ ಎಲ್ಲ ಇಂಡಿಯನ್ಸೇ ಜಾಸ್ತಿ ಇದ್ದರು ಕೂಡ. ಅವರು ಕೆಲವೊಬ್ಬರು ಹನಿಮೂನ್ಗಂತ ಬಂದಿದ್ದರು. ಆಮೇಲೆ ಕೆಲವೊಬ್ಬರು ಈಗ ಬ್ಲಾಗರ್ಸ್ ಎಲ್ಲ ಇರ್ತಾರಲ್ಲ, ಅವರು ಕೂಡ ಒಂದಿಷ್ಟು ಜನ ನಾವು ನೋಡಿದ್ವಿ ಕೂಡ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು ಕ್ರೂಸಲ್ಲಿ ನಮಗೆ. ಸೊ ಎಲ್ಲರೂ ಟಿಕೆಟ್ ತೋರಿಸ್ಬಿಟ್ಟು ಎಂಟ್ರಿ ಆಗ್ತಾಯಿದ್ವಿ. ಸೊ ನಮ್ಮದು ಸೀಟ್ ನಂಬರ್ ಇತ್ತು, ಬಟ್ ನಾವು ಅಲ್ಲೇ ಕೂರಬೇಕು ಅಂತ ಏನೂ ಇದ್ದಿಲ್ಲ ಅಲ್ಲ. ಆಲ್ಮೋಸ್ಟ್ ನಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಕೂತಿದ್ವಿ. ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಟ್ ವಿಂಡೋ ಬೀಚ್ ಮೀನ್ಸ್ ನೀರಿಗಿನ ಸ್ವಲ್ಪ ತುಂಬ ಮೇಲೆ ಇತ್ತು, ಹಾಗಾಗಿ ನಮ್ಗೆ ಅಷ್ಟೊಂದು ನೀರು ಕಾಣಿಸ್ತಾ ಇರಲಿಲ್ಲ. ಆದರೂ ಕೂಡ ಹಾಗೆ ಸ್ವಲ್ಪ ನೋಡ್ತಿದ್ವಿ ಅಷ್ಟೇ, ನಿಂತ್ಕೊಂಡು ನೋಡಬೇಕಾಗಿತ್ತು. ಬಟ್ ಹೋಗ್ತಾ ಸ್ಪೀಡ್ ಇರ್ತಿತ್ತಲ್ಲ, ಅದು ನೀರು ನಮಗೆ ತಾಗ್ತಾ ಇತ್ತು. ಆಮೇಲೆ ಮಳೆ ಕೂಡ ಬರ್ತಾಯಿತ್ತು ಅವತ್ತು. ಹಾಗೆ ನಾವು ಹಾಗೆ ವಿಡಿಯೋ ಮಾಡ್ಕೊಂಡ್ವಿ. ನೆಕ್ಸ್ಟು ಇದು 1 ಅವರ್ ಡಿಸ್ಟೆನ್ಸ್ ಆಗಿದ್ರಿಂದ ನಾವೆಲ್ಲರೂ ಮಲಗಿಬಿಟ್ಟಿದ್ವಿ. ಅಂದರೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದಿದ್ರಿಂದ ಸೊ ಎಲ್ಲರೂ ರೆಸ್ಟ್ ಮಾಡೋಣ ಅಂತಂದೇಳಿ ಸ್ವಲ್ಪ ಹೊತ್ತು ಮಲಗಿದ್ವಿ. ಆಮೇಲೆ ಸ್ವಲ್ಪ ಎದ್ಮೇಲೆ ಹಾಗೆ ವಿಡಿಯೋ ಮಾಡ್ಕೋತಾ ಇದ್ವಿ. ನೆಕ್ಸ್ಟ್ ನಾವು ಐಲ್ಯಾಂಡಿಗೆ ಬಂದಮೇಲೆ ಅಲ್ಲಿ ನಮ್ಮ ಹೆಸರಿಂದ ಬೋರ್ಡ್ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ. ನಮಗೆ ಟ್ಯಾಕ್ಸಿ ಯಾರನ್ನ ಬುಕ್ ಮಾಡಿರ್ತಾರಲ್ಲ ಅವರು. ಸೊ ಅವ್ರನ್ನ ನಾವು ಹುಡುಕ್ತಾ ಇದ್ವಿ. ಆದಮೇಲೆ ಕೆಲವೊಂದು ಅಲ್ಲೇ ಪ್ಯಾಕೇಜಸ್ ಬೇಕಾ ನಿಮಗೆ, ಎಲ್ಲಿಗೆ ತೋರಿಸ್ತೀವಿ ಅಂತಂದೇಳಿ ತುಂಬ ಜನನೂ ಕೂಡ ಕರೀತಾ ಇದ್ರು. ಆಮೇಲೆ ಈ ಥರ ಎಲ್ಲ ಲಗೇಜ್ ಇಟ್ಕೊಂಬಂದರು. ಸೊ ಅಲ್ಲೇ ಐಲ್ಯಾಂಡಲ್ಲೇ ಸ್ಟೇ ಆಗೋಕ್ಕೆ ಇಲ್ಲೂ ಕೂಡ ಸುಮಾರು ಹೋಟೆಲ್ಸ್ ಕೂಡ ಇದ್ದಾವೆ, ಚೆನ್ನಾಗಿದ್ದಾವೆ. ಬಟ್ ಇಂಡೋನೇಷ್ಯಾ ಚೆನ್ನಾಗಿದೆ, ಬಾಲಿ ಕೂಡ ತುಂಬ ಸಖತ್ತಾಗಿದೆ ಪ್ಲೇಸಸ್ಸು. ಬಟ್ ಏನು ಅಂದರೆ ಇಲ್ಲಿ ಊಟದಷ್ಟೇ ಪ್ರಾಬ್ಲಮ್ಮು ನಮಗೆ ಇಂಡಿಯನ್ಸಿಗೆ ಬೇಗ ಅಡ್ಜಸ್ಟ್ ಆಗೋಲ್ಲ. ಬಿಕಾಸ್ ಆಯಿಲ್ ತುಂಬ ಚೇಂಜ್ ಇದೆ. ಆ ಸ್ಮೆಲ್ಗೆ ನಮಗೆ ಜಾಸ್ತಿ ಊಟ ಹೋಗೋಲ್ಲ. ಫಸ್ಟ್ 2 ಡೇಸ್ ಚೆನ್ನಾಗಿ ಅನ್ನಿಸ್ತು, ಬಟ್ ನೆಕ್ಸ್ಟ್ ನಮಗೆ ಆಗಲಿಲ್ಲ, ನಾವು ಊಟನೇ ಮಾಡಲಿಲ್ಲ. ಸೊ ಹಾಗಾಗಿ ನಾವು ಏನೇ ಕೊಟ್ಟರು ನಾವು ಪಾರ್ಸಲ್ ತೊಗೊಂಡು ಬಂದುಬಿಡ್ತಿದ್ವಿ. ಅಂದರೆ ಅವರು ಅರ್ಲಿ ಮಾರ್ನಿಂಗ್ ಬೇಗ ಬಿಟ್ಟರೆ ನಾವು ಫಸ್ಟ್ ಕ್ರೂಸ್ಗೆ ಹೋದರೆ ನಾವು ಅಂದರೆ ಜಾಸ್ತಿ ಹೊತ್ತು ಎಲ್ಲ ಬೀಚಸ್ನೂ ಕವರ್ ಮಾಡ್ಬೋದು ಅಂತ ಹೇಳಿದರು. ಹಾಗಾಗಿ ನಾವು ಕೂಡ ಬೇಗನೆ ಹೊರಟಿದ್ವಿ. ಅಲ್ಲಿ ಕೂಡ ಹೀಗೆ ಫಾರೆಸ್ಟ್ ಏರಿಯಾ ಅಂತ ಹೇಳ್ಬೋದು. ನಾವು ಈ ಕಡೆ ಮಲೆನಾಡು ರೀಜನಲ್ಲಿ ಹೋಗ್ತೀವಲ್ಲ, ಕೋಸ್ಟಲ್ ರೀಜನ್ಸಲ್ಲಿ ಆಗುಂಬೆ ಘಾಟ್ ಆ ಥರನೇ ಇಲ್ಲೂ ಕೂಡ ರೋಡ್ ಇತ್ತು, ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಲ್ಲಿ ನೇಚರ್ ನೋಡೋಕ್ಕೆ. ಆಮೇಲೆ ಅಲ್ಲಿ ಕೋಸ್ಟಲ್ ರೀಜನ್ಸ್ ನೋಡೋಕ್ಕೆ ತುಂಬ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು. ಆಮೇಲೆ ಅಲ್ಲಿ ಕೂಡ ನಾವು ಹೋಗಿದ್ದ ಟೈಮಲ್ಲಿ ಮ್ಯಾಂಗೋ ಸೀಸನ್ ಆಗಿತ್ತು. ಸೊ ತುಂಬ ಮಾವಿನ ಮರಗಳಿದ್ವು. ಅಲ್ಲಿ ಕೂಡ ಮಾವಿನ ಹಣ್ಣು ಕೂಡ ಬಿಟ್ಟಿತ್ತು. ಬಟ್ ಮ್ಯಾಂಗೋ ಟೇಸ್ಟ್ ಮಾಡೋಕ್ಕೆ ನಮಗೆ ಸಿಗಲಿಲ್ಲ, ಮಾಡಬೇಕಾಗಿತ್ತು. ನಾವು ಅದ್ರ ಕಡೆ ಅಷ್ಟು ಗಮನ ಕೊಡಲಿಲ್ಲ. ಸೊ ಅಲ್ಲಿ ತುಂಬಾ ಟೆಂಪಲ್ಸ್, ಇಲ್ಲೂ ಆದರೂ ಅಷ್ಟೇ ತುಂಬ ಟೆಂಪಲ್ಸ್ ನೋಡ್ಬೋದು. ಆದರೆ ಒಂದೇ ರೀತಿ ಟೆಂಪಲ್ಸ್ ಎಲ್ಲನೂ ಫಾರ್ಮ್ ಮಾಡಿದ್ದಾರೆ ಅವರು. ಅಂದರೆ ಈ ಥರನೇ ಕಾಣಿಸುತ್ತೆ ಎಲ್ಲ ಟೆಂಪಲ್ಸ್ ಕೂಡ. ಚೆನ್ನಾಗಿ ಅನ್ನಿಸ್ತಾ ಇತ್ತು. ಫಸ್ಟು ನಾವು ಕಿಲಿಂಕಿಂಗ್ ಬೀಚ್ ಅಂತಂದು ಹೇಳಿತ್ತು, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಕೂಡ ಅಂದರೆ ಕೆಳಗಡೆ ಹೋಗೋಕ್ಕೂ ಕೂಡ ಅಲ್ಲಿ ವೇ ಇತ್ತು. ಬಟ್ ನಮ್ಮ ಜೊತೆಗೆ ಬಂದವರು ಕೆಳಗೆ ಹೋಗೋಣ ಅಂತ ಹೇಳ್ತಿದ್ರು ಬ್ರದರ್. ಬಟ್ ನಾವು ಬೇಡ, ತುಂಬ ಲೇಟ್ ಆಗುತ್ತೆ ಅಂತಂದೇಳಿ ಹೇಳ್ತಾ ಇದ್ವಿ. ಮೀನ್ಸ್ ವಾಕಬಲ್ಲಿಂತ್ರನೂ ಹೋಗ್ಬೋದಾಗಿತ್ತು, ಅಲ್ಲೆಲ್ಲ ಸ್ಟೆಪ್ಸ್ ಕಾಣ್ತಾ ಇದ್ವು. ಇಲ್ಲಾಂದರೆ ಅಲ್ಲಿ ಮಷಿನಿಂತ್ರ ಮೀನ್ಸ್ ಅಲ್ಲಿ ಒಂದು ಇದು ಹೋಗುತ್ತೆ ಕೆಳಗಡೆ, ಅದರಿಂದನೂ ಕೂಡ ಕಳಿಸ್ತೀವಿ ಅಂತ ಹೇಳಿದರು. ಬೇಡ ಅಂತಂದೇಳಿ ನಾವು ಹೋಗಲಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟು ನಾವು ಬ್ರೋಕನ್ ಬೀಚ್ಗೆ ಬಂದಿದ್ವಿ. ಹಾಗೆ ನಾವು ಅಲ್ಲಿ ಒಂದು ಹಾರ್ಟ್ ಅಂತಂದೇಳಿ ಒಂದು ಫಾರ್ಮ್ ಮಾಡಿದ್ರು, ಅಲ್ಲಿ ಹಾಗೆ ಒಂದಿಷ್ಟು ವಿಡಿಯೋ ತೆಗೆಸ್ಕೊಂಡ್ವಿ. ಹಾಗೆ ತುಂಬ ಬೀಚಸ್ಸು ಚೆನ್ನಾಗಿತ್ತು. ಆಮೇಲೆ ಕೆಲವೊಂದು ನೋಡೋ ಅಂಥ ಬೀಚಸ್ ಇದ್ವು. ಇಲ್ಲಿ ಇದು ಮಾತ್ರ ಸ್ವಲ್ಪ ಡೇಂಜರಸ್ ಅಂತ ಹೇಳ್ತಾಯಿದ್ರು ಅವರು, ಬ್ರೋಕನ್ ಬೀಚ್. ಇದು ಫಸ್ಟ್ ಬೀಚ್ ಯಾವುದೋ ಅಷ್ಟು ಗೊತ್ತಾಗಲಿಲ್ಲ. ನೆಕ್ಸ್ಟ್ ಇದ್ರ ಮುಂದ್ಗಡೆ ಹೋದರೆ ಬ್ರೋಕನ್ ಬೀಚ್ ಅಂತ ಹೇಳಿದರು. ಸೇಮ್ ಬೀಚೇ, ಬಟ್ ಅಲ್ಲಿ ಸ್ವಲ್ಪ ಬ್ರೋಕ್ ಆಗಿದೆ ಬೀಚ್, ಅದನ್ನು ತೋರ್ಸೋಕೆ ಕರ್ಕೊಂಡು ಹೋಗ್ತಿದ್ರು.
ಸೊ ಹಾಗೆ ನಾವು ನೋಡ್ಕೊಂಡು ಬಂದ್ವಿ. ಈ ಬೀಚ್ ಸಕ್ಕತ್ತಾಗಿ ಕಾಣ್ತಾ ಇತ್ತು. ಅಂದರೆ ತುಂಬ ಅಲೆಗಳು ಬಂಡೆಗಳಿಗೆ ತುಂಬ ಜೋರಾಗಿ ಬಡಿತಾ ಇದ್ವು. ಸೊ ಹತ್ತಿರದ ಯಾರು ಹೋಗಬೇಡ್ರಿ ಅಂತಲೇ ಹೇಳ್ತಾಯಿದ್ರು. ಬಟ್ ಟೂರಿಸ್ಟ್ ಇಂಡಿಯಾದಿಂದ ಬಂದಿರ್ತಾರಲ್ಲ ಅವರಿಗೆ ಸ್ವಲ್ಪ ಧೈರ್ಯನೇ ಅಂತ ಹೇಳಬೇಕು. ಅವರು ತುಂಬ ತುದಿಯಲ್ಲಿ ಹೋಗಿ ವಿಡಿಯೋ ಮಾಡ್ಕೋತಾ ಇದ್ರು. ಬಟ್ ಅಲ್ಲಿ ಜನ ತುಂಬ ಅಂದರೆ ತುಂಬಾ ಬೈತಾ ಇದ್ರು ನಮಗೆ. ನೆಕ್ಸ್ಟ್ ಅಂದರೂ ಕೂಡ ಅವ್ರು ಹೋಗಿ ವಿಡಿಯೋ ಮಾಡ್ಕೊತಾ ಇದ್ರು. ಆಮೇಲೆ ಇದು ಇನ್ನೊಂದು ಬೀಚಿಗೆ ಬಂದಿದ್ವಿ, ಅಲ್ಲೇ ಇನ್ನೊಂದು ಬೀಚು. ಬಟ್ ಸ್ವಿಮ್ಮಿಂಗ್ ಮಾಡೋಕ್ಕೆಲ್ಲ ಚೆನ್ನಾಗಿತ್ತು. ಇದ್ರ ನೆಕ್ಸ್ಟ್ ನಾವು ಹಾಗೆ ರಿಟರ್ನ್ ಕ್ರೂಸ್ಗೆ ಹೊರಟ್ವಿ. ಅಂದರೆ ಆಲ್ರೆಡಿ ನಮಗೆ 5:30 ರಿಟರ್ನ್ ಇತ್ತು. ಸೊ ಅಲ್ಲಿಂದ ಡೈರೆಕ್ಟ್ ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.